ನಾವೆಲ್ಲ ನೊಂದವರು, ಈ ಕುಟುಂಬದಿಂದ ನೊಂದಿರ್ತಕ್ಕಂಥವ್ರು. ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ, ನೀವು ಅವತ್ತು ಗಂಗಾಧರ ಮೂರ್ತಿ ಕೊಲೆ ವಿಚಾರದಲ್ಲಿ 8 ಕಿಲೋಮೀಟ್ರ್ ಬೆಳ್ಳೂರಿಂದ ಕಂಚನಹಳ್ಳಿವರೆಗೂ ಬಾಯಿಗೆ ಬಟ್ಟೆ ಕಟ್ಕೊಂಡು ತಲೆ ಮೇಲೆ ಫೋಟೋ ಹೊತ್ಕೊಂಡು ಮೆರೆದ್ರಿ. ಬೆಂಗಳೂರಿನಿಂದ ಎಸ್ ರಮೇಶ್ ಕೇಸ್ನಲ್ಲಿ ಕುಣಗ್ಲೂರಿಗೂ ಬಂದ್ರಿ. ಆದರೆ ಇವತ್ತು ಸಾವಿರಾರು ಜನ, ನಿಜ ನೀವು ಈಗ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅವರು ಮೊನ್ನೆ ಭಾಷಣ ಮಾಡಿದರು, ನೀವೇ ವಿಡಿಯೋದಲ್ಲಿ ತೋರಿಸಿದ್ದೀರಿ, ಏನಂತ ಭಾಷಣ ಮಾಡಿದರು. ಇವನು ನನ್ನ ರೇವಣ್ಣನ ಮಗ ಅಲ್ಲ, ನನ್ನ ಮಗ ಇದ್ದಂಗೆ, ಇವನ್ನೇನಿದ್ರು ನಾನು ಸರಿ ಮಾಡ್ತೀನಿ, ನೀವು ಓಟ್ ಕೊಡಬೇಕು ಅಂತ ಕೇಳ್ಕೊಂಡ್ರು. ಅದೊಂದು ಕಡೆಗಿರಲಿ. ಇವತ್ತು ಹೇಳ್ತಾರೆ ದೇವೇಗೌಡರು ಮನೆ ನಮ್ಮದೇ ಬೇರೆ, ಅವ್ರದ್ದೇ ಬೇರೆ, ರೇವಣ್ಣನ ಕುಟುಂಬದವ್ರದ್ದೇ ಬೇರೆ, ಅಂತರ ಕಾಯ್ಕೊತಾ ಇದ್ದಾರೆ. ನಾನು ಈ ಬುದ್ಧಿವಂತಿಕೆ ಉಪಯೋಗಿಸೋದು ಬೇಡ. ಜನ ಯಾರೂ ದಡ್ರಲ್ಲ, ಕರ್ನಾಟಕ ರಾಜ್ಯದ ಜನ ಯಾರೂ ದಡ್ರಲ್ಲ. ಮನುಷ್ಯ ತಪ್ಪು ಮಾಡ್ತಾನೆ, ಒಂದು ಸಣ್ಣ ಪುಟ್ಟ ತಪ್ಪ ನಾವು ಮಾಡಿದ್ದೀವಿ, ನೀವು ಮಾಡಿರ್ತೀರಿ. ನನ್ನಂತರು ಎಷ್ಟು ಜನ ಮುಳುಗೋದ್ರು ನಮಗೆ ಜ್ಞಾಪಕ ಇರ್ಬೋದು. ಗಂಗಾಧರ ಮೂರ್ತಿ ವಕೀಲರು ಸಾವು ಶಿವರಾಮೇಗೌಡನಿಗೆ ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇದೆಯಾ? ಸಂಬಂಧ ಇಲ್ಲ. ಕೋರ್ಟಲ್ಲಿ ನಾವು ಗೆದ್ದಾಗಿದೆ. ಕೋರ್ಟಿಂದ ಬಿಡಿ ಒಂದು ಕಡೆಗೆ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಆ ಒಂದು ಕೂದಲು ಎಳೆವಷ್ಟು ನನಗೆ ಸಂಬಂಧ ಇಲ್ಲ. ಆದರೆ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ನಮ್ಮ ದೊಡ್ಡಗೌಡರು 8 ಕಿಲೋಮೀಟ್ರ್ ಪಾದಯಾತ್ರೆ, ಫೋಟೋನ ಹಿಂಗೆ ತಲೆ ಮೇಲೆ ಹೊತ್ಕೊಂಡು 8 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದನ್ನು ಮಂಡ್ಯ ಜಿಲ್ಲೆ, ಈ ರಾಜ್ಯದ ಜನತೆ, ರಾಷ್ಟ್ರದ ಜನತೆಗೆ ನಾನು ಜ್ಞಾಪಕ ಮಾಡ್ತೀನಿ. ನಿಜ, ಅದು ರಾಜಕೀಯ ಒಂದು ಕಡೆಗೆ 2 ಸರಿ ಕರೆದ್ರೂ ಓದೋ ಸಂದರ್ಭ. ಆಮೇಲೆ ನಾನು ಎಲ್ಲ ನಿಮ್ಗೆ ಯಾರಿಗೆ ಬೇಜಾರಾದ್ರೇನು ತಪ್ಪಿಲ್ಲ. ನಾನು ಸಕ್ರಿಯವಾಗಿ ನಾವು ಇದ್ದಿದ್ರಲ್ಲಿ, ನಾನು ಸತ್ಯ ಹರಿಶ್ಚಂದ್ರನ ಮಗ ಅಂದೇ ಇದ್ರೂ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣಿಗಳಂಗೆ ನಾವೆಲ್ಲ ಕೆಲಸ ಮಾಡುವಂಥವ್ರು. ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಗಂಗಾಧರ ಮೂರ್ತಿ ಕೊಲೆ ಕೇಸ್ನಲ್ಲಿ ನಂದು ಒಂದು ಎಳ್ಳಿಷ್ಟು, ಒಂದು ಕೂದಲು ಎಳೆಯವಷ್ಟು ಸಂಬಂಧ ಇಲ್ಲ. ಕೋರ್ಟಲ್ಲಿ ಏನು ತೀರ್ಮಾನ ಆಯಿತು? ನಾನು ನಿರ್ದೋಷಿ ಅಂತಲೂ, ಕೊಲೆ ಮಾಡಿದವರು 14 ವರ್ಷ ಜೈಲು ಶಿಕ್ಷೆ ಆಯಿತು. ನನಗೂ ಕೊಡ್ಬೋದಾಗಿತ್ತಲ್ಲ ಅವತ್ತು. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ದೊಡ್ಡಗೌಡ್ರಿಗೆ ಗೊತ್ತೋ ಗೊತ್ತಿಲ್ವೋ, ಅಥವಾ ನಮ್ಮ ಪಕ್ಷವನ್ನು ಮೇಕೆತ್ಕೊಂಡು ಹೋಗ್ಬೇಕು ಅಂತಲೋ ನಮ್ಮಂಥವ್ರ ಮೇಲೆಲ್ಲ ತುಳಿದು ಮಾಡಿದಂಥ ಪಾಪ ಇವತ್ತು ಈ ವಯಸ್ಸಿನಲ್ಲಿ ಇಂಥದನ್ನೆಲ್ಲ ನೋಡ್ತಕ್ಕಂಥ ದೌರ್ಭಾಗ್ಯ ಅವರಿಗೆ ಬಂತಲ್ಲ ಅಂಥೇಳಿ ನಾವೇ ಗೌಡ್ರ ಬಗ್ಗೆ ಮುರುಕ ಮಾಡ್ತಾ ಇದ್ದೀವಿ. ಇವತ್ತು ನಾನು ಒಬ್ಬನೇ ಅಲ್ಲ, ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಮೇಜರಾಗಿ ಒಕ್ಕಲಿಗ ಕಮ್ಯುನಿಟಿಯವರು ಭಾಳ ತುಳಿತಕ್ಕೊಳಗಾಗಿರ್ತಿದ್ದು ಈ ಪಕ್ಷದಿಂದಲೇ.